ಬನ್ನಿ 50ನೇ ವರ್ಷದ ಯಲ್ಲಮ್ಮ ದೇವಿ ಜಾತ್ರೆ ಮತ್ತು ಕರಗನ ನೋಡ್ಕೊಂಡು ಬರೋಣ ಇವತ್ತು. ಎಲ್ಲರಿಗೂ ಸೂ ಫ್ರಮ್ ಕೋ ಚಾನಲ್ಗೆ ಸ್ವಾಗತ. ಸೊ ಬನ್ನಿ, ಬೆಂಗಳೂರಿನಲ್ಲಿನ 50ನೇ ವರ್ಷದ ಯಲ್ಲಮ್ಮ ದೇವಿ ಜಾತ್ರೆ ಮತ್ತು ಕರಗ ಮಹೋತ್ಸವವನ್ನು ನೋಡ್ಕೊಂಡು ಬರೋಣ. ಮಕ್ಕಳಿಗೆ ಈಗ ತಾನೇ ಎಕ್ಸಾಮ್ ಮುಗಿದಿದೆ, ಹಾಗೆ ಸಮ್ಮರ್ ಹಾಲಿಡೇಸ್ ಬಂದಿದೆ. ಬೆಂಗಳೂರು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಮೆಟ್ರೋ, ಆಫೀಸ್, ಬ್ಯುಸಿ ಲೈಫ್, ಶಾಪಿಂಗ್ ಮಾಲ್, ಹಾಗೆ ಟ್ರಾಫಿಕ್ ಕಿರಿಕಿರಿ ಅಂತ. ಆದರೆ ಇನ್ನೊಂದು ವಿಷಯನ ಬೆಂಗಳೂರಿಗರು ಮರೆಯೋಕ್ಕಾಗೋದೇ ಇಲ್ಲ. ಅದು ಏನಪ್ಪ ಅಂತ ಅಂದರೆ ಬೆಂಗಳೂರಿನ ಕರಗ ಉತ್ಸವ ಮತ್ತು ಜಾತ್ರೆಯ ಆಚರಣೆ. ಸಮ್ಮರ್ ಬಂತು ಅಂತ ತಕ್ಷಣ ಬೆಂಗಳೂರಿನಲ್ಲಿ ಕರಗ ಉತ್ಸವಗಳು ಶುರುವಾಗತ್ತೆ. ಹಾಗೆ ನಮ್ಮ ಏರಿಯಾದಲ್ಲಿ ಈ ವರ್ಷ ಯಲ್ಲಮ್ಮ ದೇವಿ ಜಾತ್ರೆ ಮತ್ತು ಕರಗ ಉತ್ಸವ ಇತ್ತು. ಏನಪ್ಪ ಸ್ಪೆಷಲ್ಲು ಈ ಜಾತ್ರೆ ಅಂತಂದರೆ, ಇದು 50ನೇ ವರ್ಷದ ಸುವರ್ಣ ಮಹೋತ್ಸವದ ಜಾತ್ರೆ ಆಗಿತ್ತು. ಪ್ರತಿ ವರ್ಷ ಈ ಕರಗ ಮಹೋತ್ಸವ ಮತ್ತು ಜಾತ್ರೆ ನಡೆಯುತ್ತೆ. ಬಟ್ ಈ ವರ್ಷ ಏನಪ್ಪ ವಿಶೇಷ ಅಂದರೆ 50ನೇ ವರ್ಷದ ಸುವರ್ಣ ಮಹೋತ್ಸವದ ಜಾತ್ರೆ ಆಗಿದ್ದರಿಂದ ತುಂಬ ಅದ್ಧೂರಿ ಮತ್ತು ಗ್ರ್ಯಾಂಡ್ ಆಗಿತ್ತು. ನನ್ನ ಮಕ್ಕಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ದರು. ಹಾಗಾಗಿ ನಮ್ಮ ಮನೆ ಹತ್ರನೇ ಇದ್ದಿದ್ದರಿಂದ ಸಂಜೆ ಊಟ ಮುಗಿಸ್ಕೊಂಡು ಒಂದು ಸ್ಮಾಲ್ ವಾಕ್ ಹೊರಟ್ವಿ. ಕರಗ ಉತ್ಸವ ಮತ್ತು ಆಚರಣೆ ಎಲ್ಲ ಆಗೋದು ಮಿಡ್ನೈಟ್ 12:30 ಮೇಲೆ. ಸೊ ಹಾಗಾಗಿ ನನಗೆ ಒಂದು ಶಾಪಿಂಗ್ ಮಾಡೋದಕ್ಕೆ ಪ್ಲೆಂಟಿ ಆಫ್ ಟೈಮ್ ಇತ್ತು. ಪ್ಲೆಂಟಿ ಆಫ್ ಟೈಮ್ ಅಂದರೆ ಸಂಜೆ 8 ಗಂಟೆಯಿಂದ ಮಿಡ್ನೈಟ್ 12 ಗಂಟೆವರೆಗೂ ರೋಡಿನ ಎರಡೂ ಬದಿಗಳಲ್ಲಿ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಏನೇನು ಬೇಕೋ ಆ ಎಲ್ಲ ವಸ್ತುಗಳು ಈ ಜಾತ್ರೆಯಲ್ಲಿ ಸಿಗ್ತಿತ್ತು. ಬನ್ನಿ ಯಾವ ರೀತಿ ಇತ್ತು ಅಂತ ನೋಡ್ಕೊಂಡು ಬರೋಣ. ನಾವು ಸಂಜೆ 8 ಗಂಟೆಗೆಲ್ಲ ಊಟ ಮುಗಿಸಿ ಮಕ್ಕಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ದರು. ಯಾಕೆ ಹೇಳಿ, ಜಾತ್ರೆ ಅಂತ ಹೇಳಿದ್ರೆ ಟಾಯ್ಸ್ ಇರುತ್ತಲ್ವ, ಅಪ್ಪನ ಜೇಬಿಗೆ ಯಾವ ರೀತಿ ಬ್ಲೇಡ್ ಹಾಕಬೇಕು ಅಂತ ಅಕ್ಕನು ತಮ್ಮನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಂಗಿತ್ತು. ಮೊದಲನಿಗೆ ನಾವು ಹೋದಾಗ ಒಂದು ಸಣ್ಣ ಮಂಟಪದಲ್ಲಿ ಯಕ್ಷಗಾನದ ಪ್ರದರ್ಶನ ನಡೀತಾ ಇತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಓಕೆ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ನೋಡಿ ಯಾವ ರೀತಿ ಸ್ಟ್ರೀಟನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ. ಹಾಗೆ ರೋಡಿನ ಎರಡೂ ಬದಿ ನಿಮಗೆ ಮಹಿಳೆಯರು ಮತ್ತು ಮಕ್ಕಳನ್ನು ಸೆಳೆಯುವಂತಹ ಶಾಪಿಂಗ್ ಅಂಗಡಿಗಳು. ಈ ಶಾಪಿಂಗ್ನ ವಿಶೇಷತೆ ಏನಪ್ಪ ಅಂತ ಅಂದರೆ, ಮಹಿಳೆಯರಿಗೆ ಫೈನ್ ಜ್ಯುವೆಲರಿಗಳು, ಹಾಗೆ ಶೋ ಪೀಸ್ ಐಟಮ್ಗಳು, ಮಕ್ಕಳಿಗೆ ವಿವಿಧ ವೆರೈಟೀಸ್ ಆಫ್ ಟಾಯ್ಸ್ಗಳು ಎಲ್ಲನೂ ಸಿಗ್ತಿತ್ತು. ನನ್ನ ಮಗಳು ಕಾಂಪಿಟೇಷನ್ನಲ್ಲಿ ಒಂದು ಟಾಯ್ ಬೇಕು ಅಂತ ಒಂದು ಸ್ಟ್ರೀಟ್ ಕಡೆ ಕರ್ಕೊಂಡು ಹೋದರೆ ನನ್ನ ಮಗನ ಅದನ್ನು ನೋಡಿಕೊಂಡು ನನ್ನ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಿದ್ದ. ನನಗೆ ಗೊತ್ತಾಗೋಯ್ತು, ಇವತ್ತು ಬೇಜಾನ್ ಅಪ್ಪನ ಕೈಯಲ್ಲಿ ಶಾಪಿಂಗ್ ಮಾಡಿಸ್ತಾರೆ ಅಂತ. ಜಾತ್ರೆ ಅಂದರೆ ಕೇಳಬೇಕಾ, ಜನಜಂಗುಳಿ. ಜನ ಅಂತೂ ನಮ್ಮ ಈ ಮಾರ್ಕೆಟ್ನ ಸ್ಟ್ರೀಟ್ಗಳಲ್ಲಿ ತುಂಬಿ ತುಳುಕ್ತಾ ಇದ್ದರು. ಹಾಗೆ ಕರಗ ಹೊರಡೋದು ಮಿಡ್ನೈಟ್ 12:30 ಮೇಲಾಗಿದ್ದರಿಂದ ಮಂಟಪಗಳ ಡೆಕೋರೇಷನ್ ಮತ್ತು ಪ್ರಿಪ್ರೇಷನ್ ಕೂಡ ಜೋರಾಗಿ ನಡೀತಾ ಇತ್ತು ಇಲ್ಲಿ.
ಅದು ವೈಬೇ ಒಂದು ವೈಬ್ ರೀ. ಸೊ ಆ ಲೈಟಿಂಗ್, ಜನರ ಒಂದು ಜಂಗುಳಿ, ಹಾಗೆ ನಿಮ್ಮ ರೋಡಿನ ಎಡಬದಿ ಬದಿಗಳಲ್ಲಿ ನಿಮಗೆ ಏನು ಇಷ್ಟ ಬೇಕೋ ಅದನ್ನು ಶಾಪಿಂಗ್ ಮಾಡುವಂಥ ಚಾನ್ಸ್. ಹಾಗೆ ಜಾತ್ರೆ ಅಂದರೆ ಫುಡ್ ಸ್ಟಾಲ್ಗಳಿಗೇನು ಕಮ್ಮಿ ಇರುತ್ತಾ, ಮಂಡಕ್ಕಿ, ಖಾರ, ಹಾಗೆ ಪೊಟ್ಯಾಟೊ ಫಿಂಗರ್ಸ್ ಅವನ್ನೆಲ್ಲನೂ ಇಟ್ಟಿದ್ರು. ಇನ್ನೊಂದು ಅಡ್ವಾಂಟೇಜ್ ಇಲ್ಲಿ ಏನಪ್ಪ ಅಂತಂದರೆ, ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರೋದ್ರಿಂದ ಸೊ ನೀವು ಬಾರ್ಗೇನು ಮಾಡ್ಬೋದು, ಹಾಗೆ ಕಡಿಮೆ ಬೆಲೆಗಳಲ್ಲಿ ತುಂಬ ಐ ಕ್ಯಾಚಿ ಆಗಿರುವಂತಹ ಐಟಮ್ಸ್ಗಳನ್ನ ಕೂಡ ಖರೀದಿ ಮಾಡ್ಬೋದಾಗಿತ್ತು. ನಾವು ಹೋಗಿದ್ದು 8 ಗಂಟೆ ಆದ್ರೂ ಸೊ ನಾವು ಒಂದು ಮಾರ್ಕೆಟ್ನ ರೌಂಡ್ ಹೊಡೆಯೋಷ್ಟೊತ್ತಿಗೆ ಮೋರ್ ದೆನ್ 2 ಅವರ್ಸ್ ಆಯಿತು. ಎಲ್ಲ ಸ್ಟಾಲ್ಗಳಲ್ಲೂ ನಿಂತ್ಕೊಂಡು ಸಣ್ಣ ಪುಟ್ಟ ಆ ಡೀಟೇಲಿಂಗ್ ನೋಡ್ತಾ, ಹಾಗೆ ಮಕ್ಕಳು ಮತ್ತು ಮಹಿಳೆಯರು ಶಾಪಿಂಗ್ ಮಾಡ್ತಾ ಖುಷಿಯಾಗಿ ಜಾತ್ರೆನ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಾವು ಕರಗ ಮಹೋತ್ಸವದ ನೃತ್ಯ ಪ್ರದರ್ಶನ ನಡೀತಾ ಇತ್ತು, ಹಾಗೆ ದೇವಿಯ ನೃತ್ಯ ದರ್ಶನಗಳು ನಡೀತಾ ಇತ್ತು. ನಾವು ದೇವಿ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಮೆಲ್ಲಗೆ ಹೊರಟ್ವಿ. ರಾತ್ರಿ 12:30 1 ಗಂಟೆ ಅಷ್ಟೊತ್ತಿಗೆ ಕರಗ ಸ್ಟಾರ್ಟ್ ಆಯಿತು. ಹಾಗೆ ಅರ್ಲಿ ಮಾರ್ನಿಂಗ್ 5:30 ಅಷ್ಟೊತ್ತಿಗೆ ನಮ್ಮನೆ ಮೂಲಕ ಯಲ್ಲಮ್ಮ ದೇವಿ ದರ್ಶನ ಕೊಟ್ಟಳು. ಬೆಂಗಳೂರಿನಲ್ಲಿರೋ ಮಕ್ಕಳು ತುಂಬ ಫಾಸ್ಟ್. ಆ ಎಜುಕೇಷನ್, ಈ ಎಜುಕೇಷನ್, ಹಾಗೆ ನಿಮ್ಮ ಹಾಬೀಸ್ಗಳು, ಸ್ವಿಮ್ಮಿಂಗ್, ಡ್ಯಾನ್ಸಿಂಗ್, ಬ್ಯಾಡ್ಮಿಂಟನ್, ಆ ಥರ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲೂ ಬ್ಯುಸಿ ಇರ್ತಾರೆ. ಹಾಗೆ ಈ ಹಳ್ಳಿನ ಸೊಗಡಿನ ಜಾತ್ರೆ ಅಂದರೆ ಏನು ಅಂತ ಅವ್ರಿಗೆ ಅಷ್ಟಾಗಿ ಐಡಿಯಾದ ಇರೋದಿಲ್ಲ. ಹಾಗಾಗಿ ಬೆಂಗಳೂರಿನ ವಿಶ್ವವಿಖ್ಯಾತ ಈ ರೀತಿ ಪಾರಂಪರಿಕ ಕರಗ ಮಹೋತ್ಸವವನ್ನು ನೋಡೋದ್ರಿಂದ ಮಕ್ಕಳುಗಳು ತಮ್ಮ ರೂಟ್ಸನ್ನು ಯಾವತ್ತೂ ಮರೆಯೋದಿಲ್ಲ. ಅವರಿಗೆ ಜಾತ್ರೆ, ಹಳ್ಳಿ, ಹಾಗೆ ಈ ಪರಂಪರೆಯ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡುತ್ತೆ. ಸೊ ನೀವು ಬೆಂಗಳೂರಿನಲ್ಲಿ ಇಲ್ಲ ಅಂತ ಅಂದರೆ ಯಾವತ್ತಾದರೂ ಬೆಂಗಳೂರಿನಲ್ಲಿ ಈ ಥರ ಕರಗ ಮಹೋತ್ಸವ ಅಥವಾ ಆಚರಣೆಯನ್ನು ನೋಡಿದ್ದೀರಾ? ನೋಡಿದರೆ ಹೇಗಿತ್ತು? ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಹಾಗೆ ನೀವು ಬೆಂಗಳೂರು ಬಿಟ್ಟು ಬೇರೆ ಊರವರಾಗಿದ್ದರೆ ನಿಮ್ಮ ಊರಿನಲ್ಲಿ ಈ ಥರ ಆಚರಣೆಗಳಿದೆಯಾ? ಇದ್ದರೆ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮಗಂತೂ ಪ್ರತಿ ವರ್ಷ ಈ ಜಾತ್ರೆನ ಮಿಸ್ ಮಾಡೋದೇ ಇಲ್ಲ. ಜಾತ್ರೆ ವಿಸಿಟ್ ಮಾಡಿ ಮಕ್ಕಳು ದೇವಿಯ ದರ್ಶನಕ್ಕೆ ಪಾತ್ರರಾಗ್ತಾರೆ. ಹಾಗೆ ನಾವು ಕೂಡ ಒಂದು ಸಣ್ಣ ಜಾತ್ರೆಯ ವೈಶಿಷ್ಟ್ಯತೆಯನ್ನು ನೋಡಿ ಖುಷಿ ಪಡ್ತೀವಿ.
ಸೊ ಇದಾಗಿತ್ತು ಬೆಂಗಳೂರಿನ ಕರಗ ವಿಶೇಷ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ, ಹೇಗೆ ಬರ್ತಿದೆ ನಮ್ಮ ವ್ಲಾಗ್ಸ್? ನಿಮಗೆ ನಮ್ಮ ವ್ಲಾಗ್ಸ್ ಇಷ್ಟ ಆದರೆ ಅಥವಾ ಏನಾದರೂ ಸಜೆಷನ್ಸ್ ಕೊಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ಯಾವ ಥರ ವ್ಲಾಗ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಇದನ್ನು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಅಗತ್ಯ. ಹಾಗೆ ಮುಂದೆ ಇನ್ನೊಂದು ಒಳ್ಳೆ ವ್ಲಾಗ್ನಲ್ಲಿ ಬರ್ತೀನಿ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಬಾಯ್. ಅಡಿಮನೆ